टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕುತೂಹಲ ಮೂಡಿಸಿದೆ ಇಂದಿನ ಸಚಿವ ಸಂಪುಟ ಸಭೆ ಏನಾಗುತ್ತೆ ಅನ್ನೋದು. ಸಭೆಯಲ್ಲಿ ಸ್ಪಷ್ಟವಾದಂತ ಅಭಿಪ್ರಾಯ ತಿಳಿಸಲಿರುವಂತ ಲಿಂಗಾಯತ ಸಚಿವರು ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಿದಂತ ವೀರಶೈವ ಮಹಾಸಭಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮಾಡಿದಂತ ಸಮಿತಿ ಹಾವನೂರು ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟಿತ್ತು, ಮಾದರಿ ಸಮೀಕ್ಷೆಗಳ ಪ್ರಕಾರ ಜನಸಂಖ್ಯೆ ಎಷ್ಟಿರಬೇಕಾಗಿತ್ತು, ಪ್ರೊಜೆಕ್ಟೆಡ್ ಜನಸಂಖ್ಯೆ ಎಷ್ಟಿರಬೇಕಿತ್ತು ಅನ್ನೋ ಉಲ್ಲೇಖ ಎಲ್ಲ ಅಂಶಗಳನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ತನ್ನ ವರದಿ ಸಚಿವರಿಗೆ ನೀಡಿರುವಂತಹ ಅಧ್ಯಯನ ಮಾಡಿದಂತ ಸಮಿತಿ ಅಧ್ಯಯನದ ಅಂಶಗಳನ್ನ ಸಂಪುಟ ಸಭೆಯಲ್ಲಿ ತಿಳಿಸುವಂತ ನಿರ್ಧಾರ, ಸ್ಪಷ್ಟವಾಗಿ ತಿಳಿಸುವ ನಿರ್ಧಾರಕ್ಕೆ ಬಂದಿರುವಂತಹ ಲಿಂಗಾಯತ ಸಚಿವರು. ಇದು ಸದ್ಯಕ್ಕೀಗ ಕುತೂಹಲ ಮೂಡಿಸಿದಂಥ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸ್ಪಷ್ಟವಾದಂಥ ಅಭಿಪ್ರಾಯ ತಿಳಿಸಲಿರುವಂಥ ಲಿಂಗಾಯತ ಸಚಿವರು ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಿದಂಥ ವೀರಶೈವ ಮಹಾಸಭಾ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಹಾವನೂರು ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟಿತ್ತು, ಮಾದರಿ ಸಮೀಕ್ಷೆಗಳ ಪ್ರಕಾರ ಜನಸಂಖ್ಯೆ ಎಷ್ಟಿರಬೇಕಾಗಿತ್ತು, ಇಷ್ಟೇ ಅಲ್ಲದೆ ಪ್ರೊಜೆಕ್ಟೆಡ್ ಜನಸಂಖ್ಯೆ ಅಂದರೆ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಎಷ್ಟಾಗ್ಬೋದು ಜನಸಂಖ್ಯೆ, ಇಂದು ಜಾತಿಗಣತಿ ವರದಿಯ ಭವಿಷ್ಯ ನಿರ್ಧಾರವಾಗಲಿದೆ. ಸಂಜೆ 4 ಗಂಟೆಗೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಜಾತಿ ಗಣತಿ ಭವಿಷ್ಯ ಏನು? ಇಂದು ಸಂಜೆ 4 ಗಂಟೆಗೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಚರ್ಚೆ ಓಡಲಾಳದ ಕಿಚ್ಚು ಏನಿದೆ ಅದು ಹೊರಹಾಕ್ತಾರೆ ಕೆಲ ಸಚಿವರು. ಅದನ್ನ ಲಿಂಗಾಯತ ಒಕ್ಕಲಿಗ ಸಚಿವರಿಂದ ವಿರೋಧ ಸಾಧ್ಯತೆ, ವಿಶೇಷ ಕ್ಯಾಬಿನೆಟ್ ಸಭೆಯತ್ತ ಇಡೀ ರಾಜ್ಯದ ಚಿತ್ತ ಇದೆ. ವಿಶೇಷ ಕ್ಯಾಬಿನೆಟ್ ಜಾತಿ ಜನಗಣತಿ ಸಂಬಂಧಪಟ್ಟ ಹಾಗೆ ನಡೆಯುವಂತ ಒಂದು ಕ್ಯಾಬಿನೆಟ್ ಇದೆ. ಈ ಸಭೆಯಲ್ಲಿ ಧಗಧಗಿಸುತ್ತಾ ಬೆಂಕಿ, ಹಿಂದುಳಿದ ವರ್ಗದವರು, ಶೋಷಿತ ವರ್ಗದ ಸಚಿವರೇನಿದ್ದಾರೆ ಅವರು ಇದಕ್ಕೆ ಪಟ್ಟು ಹಿಡಿತಾರ ಈ ಒಂದು ಗಣತಿಗೆ. ಇನ್ನೊಂದು ಕಡೆ ಒಕ್ಕಲಿಗರು, ಲಿಂಗಾಯತರು ಈಗಾಗಲೇ ಅವರ ಮಠಾಧೀಶರ ಜನರು ಮಾತನಾಡಿದ್ದಾರೆ. ಇದೀಗ ವಿಶೇಷ ಕ್ಯಾಬಿನೆಟ್ ಸಭೆಯತ್ತೆ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಜಾತಿ ಗಣತಿ ವರದಿಯ ಅಂಗೀಕಾರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿರಸ್ಕಾರದ ಅಥವಾ ಅಂಗೀಕಾರದ ಚರ್ಚೆ ನಡೆಯಲಿದೆ. ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ವರದಿಯ ನ್ಯೂನ್ಯತೆ, ವೈಜ್ಞಾನಿಕತೆ ವಿಷಯವಾಗಿ ಮಾತುಕತೆ. ಕುತೂಹಲ ಮೂಡಿಸಿದಂಥ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸ್ಪಷ್ಟವಾದಂಥ ಅಭಿಪ್ರಾಯ ತಿಳಿಸಲಿರುವಂಥ ಲಿಂಗಾಯತ ಸಚಿವರು ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಿದಂಥ ವೀರಶೈವ ಮಹಾಸಭಾ